ಇಲ್ಲಿ ಬಸ್ ಸ್ಟಾಪ್ ಅನ್ನು ಮಾಡಿದ್ದಾರೆ, ನೀರೆಲ್ಲ ಸೋರುತ್ತೆ, ಮೇಲ್ಗಡೆ ಯಾವುದೋ ಗಿಡ ಬೀಳ್ಕೊಂಡಿದೆ, ಅಲ್ಲಿ ಜನ ನಿಂತ್ಕೊಳ್ಳೋದಕ್ಕೆ ಭಯ ಬೀಳ್ತಾರೆ. ಸುಮಾರು ವರ್ಷಗಳಿಂದ ಹೀಗೆ ಇದೆ. ಇದು ಹೆಬ್ಬಾಳದ ಮೇನ್ ಸಿಟಿ ಇದು. ಇದರಲ್ಲೇ ಈ ಥರ ಹಿಂಗೆ ಅನಾನುಕೂಲಗಳಿದ್ದರೆ ತುಂಬ ಕಷ್ಟ ಆಗ್ತದೆ. ನಾನು ಸುಮಾರು ವರ್ಷಗಳಿಂದ ಇಲ್ಲಿ ಓಡಾಡ್ತಾ ಇದ್ದೀರಿ. ಆದರೆ ಅವತ್ತು ಯಾಕೆ ನೋಡಿದ್ದೀನಿ ಇವತ್ತಿಗೂ ಹಾಗೆ ಇದೆ. ಇಲ್ಲಿ ಜನಗಳು ನಿಂತ್ಕೊಂಬೋಕ್ಕೆ ಒಂದು ಸ್ಥಳ ಇಲ್ಲ ಸರಿಗೆ, ಎಲ್ಲ ಸೋರುತ್ತೆ, ಎಲ್ಲ ಬ್ರಿಡ್ಜ್ ಕೆಳಗೆ ಹೋಗಿ ನಿಂತ್ಕೊಬೇಕಾಗುತ್ತೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಇದಕ್ಕೆಲ್ಲ ನೀವು ಏರ್ಪಾಟ್ ಮಾಡಬೇಕು. ಆಮೇಲೆ ಬಸ್ ನಿಲ್ಲಕ್ಕೂ ಜಾಗ ಇಲ್ಲ, ಫುಲ್ಲು ಟ್ರಾಫಿಕ್ ಜಾಮ್ ಆಗ್ತಾ ಇರುತ್ತೆ. ಇಲ್ಲಿ ಮೇನ್ ಏನಂದರೆ ಇಲ್ಲಿದ ಬಸ್ಸಿನ ನಿಲ್ದಾಣ ಬಹಳವಾದಂಥ ಒಂದು ದುರವಸ್ಥೆಯಲ್ಲಿರ್ತಕ್ಕಂಥ ಒಂದು ವಿಷಯ. ಇಲ್ಲಿ ಏನಂದರೆ ಇಲ್ಲಿ ಟ್ರಾಫಿಕ್ ಆಗುತ್ತೆ, ಟ್ರಾಫಿಕ್ ಪೊಲೀಸ್ ಇರಲ್ಲ, ಯಾರನ್ನ ಮ್ಯಾನೇಜ್ ಮಾಡುವವರು ಯಾರು ಇಲ್ಲಿಲ್ಲ. ತುಂಬ ಇಕ್ಕಟ್ಟಾದವಂಥ ಒಂದು ಪ್ರದೇಶ ಆಗೋದ್ರಿಂದ ಇದು ಹೆಬ್ಬಾಳದ ಮೇನ್ ಸಿಟಿ ಇದು. ಇದರಲ್ಲೇ ಈ ಥರ ಹಿಂಗೆ ಅನಾನುಕೂಲಗಳಿದ್ದರೆ ತುಂಬ ಕಷ್ಟ ಆಗ್ತದೆ. ಮತ್ತೇನಂದರೆ ಇಲ್ಲಿ ನೀರು ತುಂಬ್ಕೊಂಡ್ಬಿಡ್ತದೆ ಮಳೆ ಬಂದಾಗ. ಜನ ಓಡಾಡೋಕ್ಕೆ ಮಾಡೋಕ್ಕೆ ವೆಹಿಕಲ್ ಹೋಗೋಕ್ಕೆ ಬರೋಕ್ಕೆ ಎಲ್ಲ ತೊಂದರೆ ಆಗುತ್ತೆ. ಅದು ಸರ್ಕಾರ ಮುನ್ನೆಚ್ಚರಿಕೆಯಿಂದ ಅದು ಕೆಲಸ ಮಾಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದೇನೆಂದರೆ ಇಲ್ಲಿ ಆ ಕಡೆ ನೋಡಿ ಮೆಟ್ರೋ ಕೆಲಸ ಮಾಡಿದ್ದಾರೆ, ಬಟ್ ಅರ್ಧಕ್ಕರ್ಧ ಹಂಗೆ ನಿಲ್ಲಿಸಿದ್ದಾರೆ. ಅಲ್ಲಿ ನಿಲ್ದಾಣ ಮಾಡೋಕ್ಕೂ ಅಲ್ಲಿ ಜಾಗ ಇಲ್ಲ, ಏನೂ ಇಲ್ಲ. ಮತ್ತು ಯಾರ ಹತ್ರ ಹೋಗಿ ಏನು ಮಾಡ್ತಾರೆ ಒಂದು ಗೊತ್ತಿಲ್ಲ. ರೋಡಲ್ಲೇ ಗಾಡಿ ನಿಲ್ಲಿಸ್ತಾರೆ, ಬಸ್ ನಿಲ್ಲಿಸ್ತಾರೆ, ಟ್ರಾಫಿಕ್ ಆಗುತ್ತೆ, ಜನಕಲ್ಗೆ ಅನಾನುಕೂಲ ಆಗ್ತಾ ಇದೆ. ಅದನ್ನು ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿ ನಾನು ಕೇಳ್ಕೊಳ್ತೀವಿ. ಇಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ಭೂಪ್ಸಂದ್ರ ಬಸ್ ಸ್ಟಾಪು ಮೊನ್ನೆ ಮಳೆ ತುಂಬಿ ಸುಮಾರು ಗಾಡಿಗಳು ನಿಂತೋಗಿ ಬಿದ್ದು ಎದ್ದು ಎಲ್ಲ ಹೋಗಿದ್ದಾರೆ. ದೊಡ್ಡ ಮೋರಿ ಎಲ್ಲ ತುಂಬಿ ಮೇಲೆ ಬರುತ್ತೆ, ನೀರೆಲ್ಲ ಮೇಲೆ ಬರುತ್ತೆ. ಆಟೋಗಳು, ಕಾರುಗಳು, ಸುಮಾರು ಗಾಡಿಗಳೆಲ್ಲ ನಿಂತೋಗಿದ್ವು, ಎಲ್ಲ ತಳ್ಳಿದ್ದೀರಿ. ಅಲ್ಲಿ ಮಳೆ ಬಿತ್ತಂದರೆ ಅಲ್ಲಿ ಒಂದಿರೋ ಬಸ್ ಸ್ಟ್ಯಾಂಡ್ ಕೂಡ ಸರಿ ಇಲ್ಲ. ಎಲ್ಲ ಈ ಫ್ಲೈಓವರ್ ಕೆಳಗೆ ಬಂದು ಓಡಿ ಬಂದು ಎಲ್ಲ ಇಲ್ಲಿ ನಿಂತ್ಕೊಂತಾರೆ. ಇದಕ್ಕೇನಾದರೂ ಒಂದು ಪರಿಹಾರ ಹುಡುಕ್ಬೇಕಾಗಿ ಹೇಳ್ತಾ ಇದ್ದೀನಿ.